ಆಫ್ಟರ್ ಲಾಂಗ್ ಟೈಮ್ ನಾನು PUC ಫ್ರೆಂಡನ್ನು ಮೀಟ್ ಆದೆ. ಅವಳು ಇವತ್ತು ವರಲಕ್ಷ್ಮಿಗೆ ಸ್ಮಾಲ್ ಶಾಪಿಂಗ್ ಒಂದು ಮಾಡ್ತಿದ್ದಾಳೆ. ಏನೇನು ನಡೆಯುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಎರಡು ದಿವಸ ಇವಳೇ ನನ್ನ ಫ್ರೆಂಡು. ಇವತ್ತು ಸ್ಮಾಲ್ ಏನೋ ಶಾಪಿಂಗ್ ಅಂತೆ. ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನಾದರೂ ಮಾತಾಡು ಅನುಷಾ. ಏನು ಮಾತಾಡ್ಬೇಕಮ್ಮ? ಹೆಂಗಿದೆ ಲೈಫು? ಡಿಗ್ರಿ ಕಂಪ್ಲೀಟು. ಜಾಲಿ ಜಾಲಿ ಫುಲ್. ಫ್ರೆಂಡ್ಸ್ ಮಿಸ್ ಮಾಡ್ಕೊತಿದ್ಯಾ? ತುಂಬ ತುಂಬ. ನೆಕ್ಸ್ಟು ಏನು ಪ್ಲ್ಯಾನಿಂಗು? ಎಲ್ಲ ಜಾಬು, ಮಾಸ್ಟರ್ಸು, ಸಮಥಿಂಗ್ ಲೈಕ್ ದಟ್. ಜಾಬು, ಸ್ಟಡೀಸು ಇನ್ನಷ್ಟೇನ ಸ್ಟಾಪ? ಏನಾದ್ರು ಮುಂದೆ ಇನ್ನ ಏನಾದರೂ ಮಾಡ್ತೀಯಾ? ಮಾಡಿದ್ರೆ ಮನೆ ಮೆಟ್ಟಲ್ಲಿ ಆಗ್ತದೆ. ಪಬ್ಲಿಕಲ್ಲಿ ಫೋನ್ ಎತ್ಕೊಂಡು ಹೋಗ್ತಿದ್ರೆ ಅರ್ಧ ನನ್ನ ಹುಚ್ಚಿ ಅಂದ್ಕೊಂತಿರ್ತಾರೆ. ಇವಳು ಪಾಡಿಗೆ ಇವಳು ಏನೋ ಮಾತಾಡ್ಕೊಂಡು ಹೋಗ್ತಿದ್ದಾಳೆ ಅಂದ್ಕೊಂತಿರ್ತಾರೆ. ಪರವಾಗಿಲ್ಲ, ನಿಮಗೋಸ್ಕರ ಎಲ್ಲ ಮಾಡಬೇಕು, ಎಲ್ಲ ಸಾಹಸಗಳು ಮಾಡಬೇಕು. ಅವ್ರೇನು ಅಂದ್ಕೊಂಡ್ರು ಪರವಾಗಿಲ್ಲ, ಡೇರ್ ಮಾಡಬೇಕು. ನಾವೇನು ಮಾಡಿದ್ರು ಅವ್ರೇನೋ ಒಂದು ಅಂದ್ಕೊತಾರೆ. ನಮ್ಮ ಪಾಡಿಗೆ ನಾವು ಮಾತಾಡ್ಕೊತ ಹೋಗ್ಬೇಕು ಅಷ್ಟೇ. ಹೋಗ್ತಾ ಇದ್ದೀವಿ ಇದೇ ರೋಡಲ್ಲಿ. ನಾವು ಕಾಲೇಜ್ಗೆ ಹೋಗುವಾಗೂ ಇದೇ ರೋಡಲ್ಲಿ ಸುತ್ತಾಡಿದ್ದೀವಿ. ಇವಾಗೂ ಇದೇ ರೋಡಲ್ಲಿ ಸುತ್ತಾಡ್ತಾ ಇದ್ದೀವಿ. ಗೋಲ್ಗಪ್ಪ ಇವಾಗ ಗೋಲ್ಗಪ್ಪ ಅವಳು ಗೋಲ್ಗಪ್ಪ ತಿನ್ನೋಣ ಅಂತ ಕೇಳ್ತಿದ್ದಾಳೆ. ನನಗೇನು ತಿನ್ಬೇಕು ಅನಿಸ್ತಿಲ್ಲ. ನೀನು ತಿನ್ನು, ನಾನು ಒಂದೇ ಒಂದು ಟ್ರೈ ಮಾಡ್ತೀನಿ. ನೀನು ತಿನ್ನು. ಚೆನ್ನಾಗಿರ್ತದೆ. ಬಾ ತಿನ್ನು ಬಾ. ಗೋಲ್ಗಪ್ಪ ತಿನ್ನಕ್ಕೆ ಹೋಗ್ತಿದ್ದೀವಿ. ನೀವು ಬನ್ನಿ, ನೀವು ಬನ್ನಿ. ಗೋಲ್ಗಪ್ಪ ತಿಂತಾ ಇದ್ದಾಳೆ ಅವಳು. ಬನ್ನಿ. ಸಾಕು ಟೆನ್ಷನ್. ಮೇನ್ ಟೆನ್ಷನ್ ಯಾವಾಗ ಬರುತ್ತೆ ಅಂದರೆ ಇದರಲ್ಲೊಂದು ಬಾಯಲ್ಲೊಂದು ಅವ್ರ ಕೈಯಲ್ಲಿ ಇದಾಕ ಬರುತ್ತೆ ಟೆನ್ಷನ್. ಗೋಲ್ಗಪ್ಪ ತಿಂದಿದ್ದು ಮುಗೀತು. ಇವಾಗ ಶಾಪಿಂಗ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾದರೂ ಮಾತಾಡಮ್ಮ. ಹೆಂಗಿತ್ತು ಗೋಲ್ಗಪ್ಪ? ಇಲ್ಲಕ್ಕಿಂತ ಅಲ್ಲಿ ಒಂದಿದೆ ಚಾಟ್ ಮಸಾಲ, ಅಲ್ಲಿ ಚೆನ್ನಾಗಿದೆ. ತಿಂದಿದ್ಯಾ? ಅಲ್ಲಿ ಸೂಪರ್ ಆಗಿರುತ್ತೆ. ತಿಂತೀನಿ. ನಾನೊಬ್ಳೆ ಬಂದರೆ ತಿನ್ನಲ್ಲ, ನಮ್ಮವ್ರು ಬಂದರೆ ಅವ್ರ ಜೊತೆ ಎಲ್ಲ ತಿಂತಾ ಇರ್ತೀನಿ. ಕಿರೀಟ ಮಾತ್ರನಾ? ಏನು ಬೇಕಿತ್ತು ನಿಮಗೆ? ಅದು ಕಿರೀಟ ಬೇಕು. ತಲೆ ಇಲ್ದಿರೋ ಕಿರೀಟ ಏನು ಮಾಡ್ತೀನಿ? ತಲೆ ಇದೆ ಬೆಳ್ಳಿದ್ದು. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಜಡೆಗಳು. ತಗೋ ಅನುಷ ಒಂದು ನೀನು. ನೀನು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ? 500. ತಗೋಬೇಕು ಮದುವೆಗೆ. ಮದುವೆಗೆ ನಮ್ಮ ಮದುವೆ ನಿನ್ನ ಮದುವೆಗೆ. ನಿನ್ನ ಮದುವೆ ಯಾವಾಗ? ಮಾಡ್ಕೊಂಡಾಗ. ಯಾವಾಗ ಮಾಡ್ಕೊತೀಯ? ಅದೊಂದೇನ ಇನ್ನೇನ ತಗೊತೀಯ? ಇನ್ನೂ ತಗೋಬೇಕು. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಈ ಪಾರ್ಟ್ ಎಲ್ಲ ಗರ್ಲ್ಸ್ಗೋಸ್ಕರನೇ. ಯಾವುದು? ಇಯರಿಂಗ್ಸ್ ಎಲ್ಲ ಡಿಸೈನ್ ಇಯರಿಂಗ್ಸ್ ಇದೆ. ಚೆನ್ನಾಗಿದೆಲ್ಲ. ದೊಡ್ಡವು ಇರಬೇಕು. ದೊಡ್ಡದು ಬೆಳ್ಳಿದ ಗೋಲ್ಡ್ ಮುಂದೊಂದು 20 ರೂಪಾಯಿ ನಿಮಗೆ ಗೊತ್ತು ಗ್ರಾಮ್ ವರ್ಕ್ ಮಾಡಕ್ಕೆ. ಅವ್ರು ಮಾಡೋದಕ್ಕೆ ಕಾಸಿಗೆ ಏನು ಬರುತ್ತೆ ಹೇಳಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಇಯರಿಂಗ್ಸ್. ಭಾಗ್ಯನಗರದಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ
ಗಂಗಮ್ಮ ಗುಡಿ ಎದುರುಗಡೆ ಇರುವ ಈ ಶಾಪಿಗೆ ಬಂದ್ಬಿಡಿ ಇಂಥ ಇಯರಿಂಗ್ಸ್ ಬೇಕು ಅಂದರೆ. ಏನೋ ಮೇಡಮ್ ಹೋಗಿ ಯಾವ ಥರ ಆದ್ರೂ ಮಾಡಿ. ಅಷ್ಟೇನು ಬೇಕಂದ್ರೆ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲಿದೆ ಮ್ಯಾಮ್? ಫ್ರೆಂಡ್ಶಿಪ್ ಡೇ ಆಗೋ ಬಿಟ್ಮೇಲೆ ಫ್ರೆಂಡ್ಶಿಪ್ ಡೇ ಅಂತ ಕೇಳ್ತಿದ್ದಾರೆ ಇವ್ರನ್ನ. ಹೌದು, ನೀನು ಫ್ರೆಂಡ್ಶಿಪ್ ಡೇ ಎಲ್ಲಿ ಮಾಡ್ದೆ? ಕಟ್ಬೇಕಿತ್ತು ಬಟ್ ಮರ್ತೋದೆ ನನ್ನ ಫ್ರೆಂಡಿಗೆ. ನೀ ನಮ್ಮ ಫ್ರೆಂಡ್ ಅಂದೆ. ಇಲ್ಲೇನು ಅವಳಿಗೆ ಸಿಗಲಿಲ್ಲ ಗಾಯ್ಸ್. ಇನ್ನೊಂದು ಶಾಪ್ಗೆ ಹೋಗ್ತಿದ್ದೆ. ದೊಡ್ಡದು ಬೇಕು. ದೊಡ್ಡ ಪ್ರವಾಹ ಇದೆ. ನೀವು ಬ್ಯಾಂಗ್ಳೂರಿಗೆ ಸ್ವಲ್ಪ ಮುಂದೆ ಹೋಗಿ. ಅಲ್ಲಿ ಅವ್ಳಿಗೆ ಬೇಕಾಗಿರೋ ಕಿರೀಟ ಸಿಗಲಿಲ್ಲ ಗಾಯ್ಸ್, ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಈ ಹಬ್ಬಗಳು ಬರೋದೇ ಬೇಡ, ಈ ರೋಡ್ಗಳೆಲ್ಲ ಜಾತ್ರೆ ಜಾತ್ರೆ ಜನರ ಜಾತ್ರೆ ಆಗೋಗ್ಬಿಡುತ್ತೆ. ಏನಂತೀಯ ಅನುಷಾ? ಇವತ್ತೇನಿದೆ, ಏನೋ ನಾಳೆ ನೋಡಬೇಕು. ನಾಳೆ ಕಾಲಿಡಕ್ಕೂ ಜಾಗ ಇರುತ್ತೋ ಇಲ್ವೋ. ಥರ ಥರ ಹೂವುಗಳು, ಥರ ಥರ ಹಣ್ಣುಗಳು. ಅದು ವರಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಜಾಸ್ತಿ ಅಲ್ವಾ? ತಾತ ಸೈಡ್ ಬನ್ನಿ ತಾತ, ನಮಗಾದ್ರೂ ಸೈಡ್ ಬನ್ನಿ, ಹೋಗ್ತೀವಿ. ಯಾವುದೋ ಒಂದು ಅಂಗಡಿ ಇದೆ ಗಾಯ್ಸ್, ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿಯಾದರೂ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಈ ಹುಡುಗಿಗೆ, ನೋಡಬೇಕು. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಅಂದರೆ ಬೊಂಬೆ. ವಾವ್ ವಾವ್. ಇದೊಂದು ಎತ್ಕೊಂಡು ಹೋಗ್ಬಿಡ ನಿಶಾ, ಬೊಂಬೆ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ಆಲ್ರೆಡಿ ಇದೆಯಮ್ಮ ಸೇಮ್ ಅಂತದ್ದು. ರಕ್ಷಾ ಬಂಧನ ಬಂದೇ ಬಿಟ್ಟು. ಓಹ್, ಇಂಥದ ಕೇಳಿದ್ದು. ಬೊಂಬೆನೇ ತಗೊಂಡು ಹೊಟ್ಟೋಗ್ಬಿಡ್ತಾರಾ ಬೇಕಂದ್ರೆ? ಹಾಂ ಹಾಂ, ಸೇಮ್ ರೆಡಿ ಕೂಡ ಸೀರೆ ಗೀರೆ ಎಲ್ಲ ಅವರೇ ಇಟ್ಬಿಟ್ಟಿರ್ತಾರಲ್ವ. ಎಷ್ಟು ಅಣ್ಣ, ಎಷ್ಟಾಗುತ್ತೆ ಕಾಸ್ಟು ಹಿಂಗೆ ಫುಲ್ಲು? ಅದು 3200. ಹಾಂ, ಅದು 4000. ಅದು 4000. ಅದು 4000. ఇది 3200 అమ్మా, ఇది 4200. ఆ పక్క వచ్చేట్లేదు, ఇప్పుడు ఇచ్చేస్తే సేమ్ మేము అట్లా దాంట్లో బాక్స్ ఉంటుంది ప్లాస్టిక్ బాక్స్. ಅಣ್ಣ ನೀವೇನ ರೆಡಿ ಮಾಡೋದು? ಚೆನ್ನಾಗಿದೆನಾ? ఏమది చెయ్యి. ಮೀಶೋದಲ್ಲಿ ಎಷ್ಟು? ಮೀಶೋಲ ಅಂತ 420. ಇವಾಗ ನೀನು ಏನು ತಗೊಳಕ್ಕೆ ಬಂದಿರೋದು? ಎಲ್ಲ ಅದು ತಗೊತೀಯಾ? ಇದೆಂತನಾ? ಅದು ಪ್ಲಾಸ್ಟಿಕ್. ಹಾಂ, ಸೇಮ್ ಇದೆ ನೇಮ್ ಫೈಬರ್. ನೋಡಿ ಗಾಯ್ಸ್, ಬಾರ್ಗೇನ್ ಮಾಡ್ತಾವಳೆ. ಗರ್ಲ್ ಥಿಂಗ್ಸ್. ಇವ್ರು ಬರೀ ನೋಡೋದೇ ಆಯಿತು ಗಾಯ್ಸ್, ಏನು ತಗೊತಿಲ್ಲ, ಸುಮ್ಮನೆ ಎಲ್ಲ ಕೇಳ್ತಿದ್ದಲ್ಲ ಅವರನ್ನು. ಏನು ಅನುಷಾ, ತಗೊತೀಯ ಇಲ್ಲ? ಬೇಗ ತಗೋ ಹೋಗೋಣ. ಇನ್ನು ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು. ಸ್ಕಿನ್ಗೆ ಸ್ವಲ್ಪ ಅಲರ್ಜಿ ಆಗೋಗ್ಬಿಟ್ಟಿದೆ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಹೋಗಬೇಕು. ಇವಳೇನೋ ಚಿಕ್ಕ ಶಾಪಿಂಗ್ ಅಂತ ಬಂದರೆ ಈ ಹುಡುಗಿ ನೋಡಿದ್ರೆ ಏನೇನೋ ಎಲ್ಲ ತೆಗೆದವ್ರೆ. ಆ ಅಣ್ಣ ತಲೆ ತಿಂತಿದ್ದಾರೆ. ತಗೋ ಬೇಗ, ಕುತ್ಕೋ ಅದರಲ್ಲಿ. ಚೆನ್ನಾಗಿದೆ. ಇವೆಂತನಾ ಹ್ಯಾಂಡ್ಸು? ತಲೆ ಕಿರೀಟ ಬೇಕು ಅಂತ ಹೇಳ್ಬಿಟ್ಟು ಕೈ ಕಾಲು ಎಲ್ಲ ಕೇಳ್ತಿದ್ದಾಳೆ ಫ್ರೆಂಡ್ಸ್. ಇವರು ಏನು ಮಾಡೋದು ಇವಳನ್ನ? ಬೇಗ ಬರೋ ಥರನೇ ಇಲ್ಲ ಆಚೆ. ವರಲಕ್ಷ್ಮಿ ಶಾಪಿಂಗ್ ಅಂತ ಹೇಳ್ಬಿಟ್ಟು ರಕ್ಷಾ ಬಂಧನ್ ಶಾಪಿಂಗ್ ಕೂಡ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಇವಳು. ನಾ ಇದೆಂತನಾ? 30 రూపాయలు. ఒకటి 30 రూపాయల. ಹೋಗಿ 10 ರೂಪಾಯಿ ಕೇಳ್ತಿ ಹಿಂಗೆ? ನನಗೂ ಸ್ಕಿನ್ ಚೆನ್ನಾಗಿಲ್ಲ, ಸೊ ಸ್ಕಿನ್ ಡಾಕ್ಟ್ರಿಗೆ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಅವ್ಳು ಶಾಪಿಂಗ್ ಮುಗೀತು. ಏನಾದರೂ ಮಾತಾಡೆ? ಏನೋ ಹಂಗೆ ನಾಚಿಕೆ. ನೋಡಿ ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಬಂದಿದ್ದೀನಿ ಅಂತ ಕಾಮನ್ ಸೆನ್ಸ್ ಇದ್ದೀರಾ? ಸ್ನ್ಯಾಪ್ ಆಗ್ತಿದ್ದಲ್ಲ ಹಾಸ್ಪಿಟಲ್ಗೆ ಬಂದಿದ್ದೀನಿ ಅಂತ. ನಮ್ಮ ಫ್ರೆಂಡ್ಸು ಮತ್ತೆ ಸೀರಿಯಸ್ ಆಗಿ ಹೋಗಿದ್ದಿಲ್ಲ ಅಂತೇಳಿ ಬಂದ್ಬಿಟ್ಟಿದ್ದಾರೆ. ಸ್ನ್ಯಾಪ್ ಹುಚ್ಚಿ. ನೋಡಿ ಎಷ್ಟೊಂದು ಕಮೆಂಟ್ಸ್ ಬರ್ತದೆ, ಏನಾಗಿದೆ ಏನಾಗಿದೆ ಏನಾಗಿದೆ. ನಿನ್ನ ಫ್ರೆಂಡ್ಸ್ಗೆ ಅಷ್ಟಿಷ್ಟ ನೀನಂದರೆ ಏನು ಮಾಡೋಣ? ಹಾಂ, వచ్చిందా ఇంకా అక్కడ ఉంటావు చూడండి పక్క. క్లోజ్ ఫ్రెండ్ ಯಾರು ಅನುಷಾ? ಹಾಗೆಲ್ಲ ಬೆಸ್ಟ್ ಫ್ರೆಂಡ್. ಇದು ನೋಡೋಣ ಫಸ್ಟ್ ಯಾರು ರಿಪ್ಲೈ ಕೊಡ್ತಾರೆ ಅಂತ ನೋಡೋಣ, ಆಯಿತಾ? ಹಾಂ, ನಿನ್ನ ಸ್ನ್ಯಾಪ್ಗೆ ಯಾರು ಬೇಗ ರಿಪ್ಲೈ ಕೊಡ್ತಾರೆ ಅಂತ ನೋಡೋಣ.
ಯಾರಿಗೆ ನಿನ್ನ ಮೇಲೆ ಅಷ್ಟೊಂದು ಅಭಿಮಾನ ಪ್ರೀತಿ ಫ್ರೆಂಡ್ಶಿಪ್ ಇದೆ ಅಂತ ನೋಡೋಣ. ಯಾರಿಗಿರಲ್ಲ, ಸುಮ್ಮನೆ ಮೇಲೆ ಹೇಳ್ತಾರೆ ಅಷ್ಟೇ. ನೋಡ ಇಟ್ಕೊಂಡಿದ್ವಿ, ಸೀಟ್ ಸಿಕ್ತು, ಕುತ್ಕೊಳ್ಳೋಕೆ ಹೋಗ್ತಿದ್ವಿ. ಅಮ್ಮ ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ ಖಾಲಿ. ನಾನು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಬಂದೆ. ಆಚೆ ಅವರಪ್ಪ ಕಾಲ್ ಮಾಡಿದ್ರು, ಆ ಹುಡುಗಿ ಮನೆಗೆ ಹೋಗ್ಬೇಕಂತೆ. ಸೊ ಇಷ್ಟೇ ಈ ಲಾಗ್ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಮಿನಿ ಲಾಗ್ ವಿತ್ ಮೈ ಫ್ರೆಂಡ್. ಚೆನ್ನಾಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಿ.